I hope please join the meeting as early as possible. Otherwise, it's going to be very late. ಬೇಗ ಬೇಗ ಜಾಯ್ನ್ ಆಗ್ರಪ್ಪ. Yes, please join. Okay, Shivanand Allichandi. Okay. Okay. The second SLV, okay, the second SLV 3 was ready. Ready by. ಯಾವಾಗ ರೆಡಿ ಆಯ್ತಪ್ಪ? 17 July 1980. 17th July. ನೆನಪಿದ್ರೆ ಭಾಳ ಚಲೋ ಇರ್ಲಿಕ್ಕಂದ್ರೂ ನಡೀತದ. ಡೋಂಟ್ ವರಿ, ಇವೆಲ್ಲ ನೆನ್ಪು ಹೆಂಗಿಡುದು ಅಂತೇಳಿ. ಡೋಂಟ್ ವರಿ. ಓಕೆ, 1980ಗೆ ರೆಡಿ ಆಯ್ತು. ಓಕೆ, ರೆಡಿ ಆದ ಬಳಿಕ ಮುಂದ ಲಾಂಚ್ ಆಯ್ತು. ಯಾವಾಗ ಲಾಂಚ್ ಆಯ್ತು? ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಡೇ, ದಟ್ ಈಸ್ ಆನ್ 18 July ಅನ್ಬಿಡ್ರಿ. ಇನ್ ದ ಅರ್ಲಿ ಅವರ್ಸ್ ಅನ್ನೋಕ್ಕಿಂತ ಆನ್ 18 July ಅಂತ ಅನ್ಬೋದು ನಾವು. ಓಕೆ, ಸೊ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಆನ್ 18th July. ಸೊ on 18th July, on 18 July 1980 at 8:03 hours. 8:03 hours ಅಂದ್ರೆ 8:03 at 8:03 hours to be precise. ಕರೆಕ್ಟ್ ಆ ಟೈಮಿಗೆ at 8:03 hours. HOURS. 8:03 hours. India's first satellite launch vehicle SLV-3 lifted from SHAR. What is SHR? Sriharikota. ಏನಂತಾರೆ SHR ಅಂದ್ರೆ? What was that SHR? ರೇಂಜ್ ಅಂತ ಹೇಳ್ತೀವಲ್ಲ, ಶ್ರೀಹರಿಕೋಟಾ ರೇಂಜ್ ಅಂತ ಅದಕ್ಕೆ. ಶ್ರೀಹರಿಕೋಟಾ ರೇಂಜ್. SHR is ಶ್ರೀಹರಿಕೋಟಾ ರೇಂಜ್. ದೆನ್ ನೆಕ್ಸ್ಟ್ ಇಟ್ ವಾಸ್ ಕಾಲ್ಡ್ ಆಸ್, ಆಮೇಲೆ ಅದರ ಹೆಸರು ಚೇಂಜ್ ಮಾಡಿದ್ರು. ಅದಕ್ಕೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಹೆಸರು ಇಡ್ಲಿಕ್ಕತ್ರ ಆಮೇಲೆ. ಮೊದಲ ಶ್ರೀಹರಿಕೋಟಾ ರೇಂಜ್ ಅಂತಿದ್ರು, ಆಮೇಲೆ ಅದಕ್ಕೆ ಹೆಸರು ಚೇಂಜ್ ಮಾಡಿ ಏನ್ ಮಾಡಿದ್ರು? ದೇ ಕಾಲ್ಡ್ ಇಟ್ ಆಸ್ ವಾಟ್ ಇಸ್ ದಟ್, ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಹೇಳಿ ಮಾಡಿದ್ರು. SDSL, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಮಾಡಿದ್ರು. SDSC ಅಂತೀವೋ, SDSC. ಇನ್ ದ ಮೆಮರಿ ಆಫ್ ದ ಗ್ರೇಟ್ ಸೈಂಟಿಸ್ಟ್ ಕಾಲ್ಡ್ ಆಸ್ ಸತೀಶ್ ಧವನ್. ಸೊ ಅದು ಅವ್ರ ಹೆಸರೇ ಮುಂದೆ SHR ಹೋಗಿ SDSC ಅಂತ ಆಯ್ತು. ಸೊ ಆನ್ 18 July 1980 at 8:03 hours, India's first recording is there, no? It has started, no? Recording ಆಗ್ಲಿಕ್ಕತ್ತದಪ್ಪ. Recording is there. Someone please tell me, is recording going on? I hope it's going on. ಹಲೋ. ಎಸ್ ಸರ್, ಆಗತ್ತದ ರೆಕಾರ್ಡಿಂಗ್ ರೀ. ಆಗತ್ತದಾ? ಓಕೆ, ಥ್ಯಾಂಕ್ ಯು. ಹಾ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಫೈನ್. ಫೈನ್. ಸೊ ಯಾವಾಗಪ್ಪ? 18 July 1980, 8:03 hours, India's first satellite launch vehicle SLV-3 lifted from SHR. SHR Sriharikota range ಅಂತಾರೆ. Then at okay. ಇದನ್ನ ನಿಮಗೆ ಹೇಳಿದ್ದೆ, ನೆನಪಿದಿರ್ಬೋದು. At 600 seconds before takeoff, I saw computer displaying data about stage 4 giving required velocity to Rohini satellite. ಅಂದ್ರ ಟೈಮ್ ಲ್ಯಾಗ್ ಇರೋದ್ರಿಂದ 10 ನಿಮಿಷ ಮೊದಲೇ ಕಂಪ್ಯೂಟರ್ನಾಗ ಹೇಳಿಕತ್ತಿತ್ತು ರೋಹಿಣಿ ಸ್ಯಾಟಲೈಟ್ಗೆ. ಆ ರೋಹಿಣಿ ಸ್ಯಾಟಲೈಟ್ ನ ಏನ ಲಾಂಚ್ ಮಾಡ್ಬೇಕಲ್ಲ ಆರ್ಬಿಟ್ ನಲ್ಲಿ, ಅದಕ್ಕ ಪುಷ್ ಮಾಡೋದೇನ್ ಇಂಜಿನ್ ಇದೆಯಲ್ಲ
ಆ ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ಟು ಕಂಪ್ಯೂಟರ್. ಅದು ಆಲ್ರೆಡಿ ಕಂಪ್ಯೂಟರ್ ಮುಂದೆ ಹೋಗಿಬಿಟ್ಟಿತ್ತು. ಅಂದ್ರ 10 ನಿಮಿಷ ಆದ ಬಳಿಕ ಏನು ನಾವು ಕೊಡ್ಬೇಕಲ್ಲ ಕಮಾಂಡ್, ಅದ್ ಮೊದ್ಲೇ ಕೊಟ್ಟಾಗ ಅಲ್ಲಿ ಹೋಗಿ ಮುಟ್ತೈತಿ. ದಟ್ ಈಸ್ ಅ ಟೈಮ್ ಲ್ಯಾಗ್. ಸೊ ಇದನ್ನ ನಾವು ತೆಗೆದ್ಬಿಡೋಣ, ಬಿಕಾಸ್ ಇದು ನಿಮ್ಗೆ ಟಫ್ ಆಗತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಹಿಯರ್ ಇಸ್, ಓಕೆ, ಲಿಫ್ಟೆಡ್ ಆಫ್ ಫ್ರಮ್ SHAR ಅಂತ ಹೇಳಿ. ದೆನ್ ರೋಹಿಣಿ ಸ್ಯಾಟಲೈಟ್. ಸ್ಯಾಟಲೈಟ್ ಸ್ಯಾಟಲೈಟ್ ಹಿಯರ್ ಇಸ್ ದ ಪೇಲೋಡ್. ಇದಕ್ಕೆ ಪೇಲೋಡ್ ಅಂತಾರ. The Rohini satellite was set into motion in the lower Earth orbit ಅಂತಾರೆ. Low Earth orbit or lower Earth orbit, both are same. So 18 July 1980, 8:03 SLV-3 lifted off from SHR, uh, and uh, SHR and positioned ಬಿಟ್ಟು ಜಾಗ and positioned Rohini satellite uh, into the, or positioned ಅನ್ನುತ್ತಿತ್ತ, and Rohini satellite was set into motion in the lower Earth orbit. I spoke in the midst of the screeching decibels. The most important words I have uttered. Mission director calling stations. Stand by for an important announcement. All the stages of the mission requirements. First stage apogee. Okay, well, ಬರೋದ್ ಬೇಕಾಗಿಲ್ಲ. They were happy cries and fine. ನಿಮ್ಗೆ ನೆನಪು ಉಳಿತದ? ಇದನ್ನ ಇಡ್ಲಿಯೋ ಏನ್ ಬೇಡೋ? ಇಡಂಗ್ ಇಡ್ತೀನಿ. ನೆನಪು ಉಳಿತಂದ್ರ ಬರೀರಿ, ಇಲ್ಲ ಅಂದ್ರೆ ಬಿಡ್ರಿ, ಟೆನ್ಷನ್ ತಗೋಬೇಡ್ರಿ. ಎಷ್ಟು ನೆನಪು ಉಳಿತದ ಅಷ್ಟೇ ಬರೆಯೋದು. ಯು ನೀಡ್ ನಾಟ್ ವರಿ. ರೋಹಿಣಿ ಸ್ಯಾಟಲೈಟ್ ಏನ್ ಲೋವರ್ ಆರ್ಬಿಟ್ ನಾಗ ಬಿಟ್ರು, ದೆನ್ ಐ ಅಂತಾರ. ಐ ಅಂದ್ರೆ ಕಲಾಂ ಸ್ಪೋಕ್. ನೀವು ಐ ಏನಾಗ್ ಬರಂಗಿಲ್ಲ ಇಲ್ಲಿ. ಕಲಾಂ ಸ್ಪೋಕ್ ಇನ್ ದ ಮಿಡಸ್ಟ್ ಆಫ್ ಸ್ಕ್ರೀಚಿಂಗ್ ಡೆಸಿಬಲ್ಸ್. ಬಹಳ ಜೋರ್ ಚೀರಾಡಕತ್ತಿದ್ರು ಜನ ಸಕ್ಸಸ್ ಆಗಿದ್ದಕ್ಕೆ. ಸ್ಕ್ರೀಚಿಂಗ್ ಡೆಸಿಬಲ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಐ ಹ್ಯಾಡ್ ಎವರ್ ಅಟರ್ಡ್ ಇನ್ ಮೈ ಲೈಫ್. ಅವ್ರ ಜೀವನದ ಬಹು ಮುಖ್ಯವಾದಂತ ವರ್ಡ್ಸ್ ಇದು. ಏನಿದು? ಮಿಷನ್ ಡೈರೆಕ್ಟರ್ ಕಾಲಿಂಗ್ ಆಲ್ ದ ಸ್ಟೇಷನ್ಸ್. Mission Director Abdul Kalam. See, Kalam spoke in the midst of screeching decibels the most important words. He had ever. ನೀವೇನ್ ಅನ್ಬೇಕು? He had ever. I had ever ಹೋಗಿಲಿ. He had ever ಅನ್ಬೇಕು. He had ever. He had ever uttered in his life. In my life ಹೋಗಿ in his life ಆಗ್ತದೀಗ. ಇಷ್ಟೇ ಫರ್ಕ. In his life. Mission Director calling all stations. ಬಹಳ ಖುಷಿ ಆಯ್ತು ಅವನಿಗೆ. ಫೈನಲಿ ಸಕ್ಸಸ್ಫುಲಿ ಲಾಂಚ್ ಆಗಿ ಸ್ಯಾಟಲೈಟ್ ಬಿಟ್ಟು ಬಂದ್ರು. ಒಬ್ರು ಅಗಣ ಒಬ್ರು ಬರ್ತೀರಪ್ಪ, ಜಲ್ದಿ ಬರ್ರಿ. ಮಿಷನ್ ಡೈರೆಕ್ಟರ್ ಕಾಲಿಂಗ್. ದೋಸ್ ಇಂಪಾರ್ಟೆಂಟ್ ವರ್ಡ್ಸ್ ಫಾರ್ ಮಿಷನ್ ಡೈರೆಕ್ಟರ್ ಕಾಲಿಂಗ್ ಆಲ್ ಸ್ಟೇಷನ್. ಸ್ಟ್ಯಾಂಡ್ ಬೈ ಫಾರ್ ಅನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಸ್ವಲ್ಪ ವೇಟ್ ಮಾಡ್ರಿ, ಒಂದ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆಗೋದೈತಿ ಅಂತ ಹೇಳಿದ್ರು ಅವರು. ಏನೈತಿ ಅನೌನ್ಸ್ಮೆಂಟ್? All stages. This is the announcement. See, all the stages perform to the mission requirements. The fourth stage apogee motor has given required velocity to put Rohini satellite into orbit. This was the statement. Okay. ಎಲ್ಲಿಂದಿತ್ತದು? This went on from mission director calling. ಇಲ್ಲಿಂದ ಸ್ಟಾರ್ಟ್ ಆಗಿದೆ. So this is the most important words of Kalam, which brought happiness to the whole of India. This was that. I'll just bold this. Okay. So I'll just bold this. What is that? Put Rohini satellite. Rohini satellite, I'll again put in single quotes here, so that you'll be able to remember the name of the satellite into the orbit. There were happy cries everywhere. When I came out of the blockhouse, I was lifted on the shoulders of my jubilant colleagues. ನನ್ನ ಹೆಗಲ ಮೇಲೆ ಹೊತ್ಕೊಂಡ್ರು ಎಲ್ಲರೂ. I ಅನ್ನೋ ಬದ್ಲಿ he ಅನ್ಬೇಕಾ ಇಲ್ಲಿ? There were happy cries everywhere, and when Kalam came out ಅಂತ ಬರ್ಬೇಕಿಲ್ಲಿ. When Kalam came out, someone is changing the screen again and again, please. I don't know who is doing that. Kalam, when Kalam came out of the blockhouse in ಹೊರಗಡೆ ಬಂದ ಬಳಕೆ, he was lifted onto the shoulders. He was lifted on the shoulders of his jubilant colleagues. My ಅನ್ಬೋದ್ಲಿ of his jubilant ಅಂದ್ರ ಗೆದ್ದ ಖುಷಿಯಲ್ಲಿರುವಂತ colleagues. Jubilant ಏನೋ ಗೆದ್ದಿನ ಅಂತ ಹೇಳಿ ಖುಷಿ ಇರ್ತದ. On the shoulders of his jubilant colleagues, and carried in a procession. ಎಲ್ಲರೂ ಅವನಿಗೆ
ಹೊತ್ಕೊಂಡು ಒಂದು ಮೆರವಣಿಗೆ ಮಾಡಿದ್ರು ಅಂತ ಹೇಳ್ಬೋದು ನಾವು. ಓಕೆ, ಒಂದು ಮೆರವಣಿಗೆ ಮಾಡಿದ್ರು ಅಂತ ಹೇಳ್ಬೋದು ನಾವು. ಯು ಕ್ಯಾನ್ ಟೆಲ್ ದಟ್. ಅಷ್ಟು ಖುಷಿ ಆಯ್ತು ಅವ್ರಿಗೆ. ದೇ ವರ್ ವೆರಿ 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 ಹ್ಯಾಪಿ. ಓಕೆ, ಸೊ ದಟ್ ವಾಸ್ ವಾಟ್ ಹ್ಯಾಪಂಡ್. ಇದು ನಿಮ್ಗೆ ಏನ್ ಹೇಳ್ತದ, ದಿಸ್ ಇಸ್ ಕಂಪ್ಲೀಟ್ ಸ್ಟೋರಿ ಆಫ್ ಫೇಲ್ಯೂರ್ ಅಂಡ್ ಸಕ್ಸಸ್ ಆಫ್ SLV3. ಎನಿ ಡೌಟ್ ಸೋ ಫಾರ್? ಶಾಲ್ ಐ ಜಸ್ಟ್ ರೀಡ್ ಒನ್ಸ್? Professor Sarbai, sorry, notary. Write about SLV3 history and its failure and ultimate success. This is very important question. ಹಂಗಂತ ಹೇಳಿ ಸರ್ ನಾ ಕೇಳಿಲ್ಲ ತನ್ಬೇಡ್ರಪ್ಪ ದಯಮಾಡಿ. ಬಟ್ ಎಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಫ್ ಕೋರ್ಸ್. ಪ್ರೊಫೆಸರ್ ವಿಕ್ರಮ್ ಸರ್ಬೈ, ಜಸ್ಟ್ ಐಲ್ ಟೆಲ್ ಯು ಒನ್ಸ್. ಎಲ್ಲ ಫೈನಲಿ ರೆಡಿ ಆಗಿದೆ. ಐ ಜಸ್ಟ್ ರೀಡ್ ಒನ್ಸ್. ಪ್ಲೀಸ್ ಲುಕ್ ಇನ್ ಟು ದಿಸ್. ಪ್ರೊಫೆಸರ್ ವಿಕ್ರಮ್ ಸರ್ಬಾಯಿ ಅವ್ರು ಏನಂತಿದ್ರು, he is also called as the Mahatma Gandhi of Indian science, wanted to start an Indian satellite launch vehicle. For this purpose, he handpicked a team known as SLV3. Kalam was chosen as the project leader, and he had also the additional responsibility of designing the fourth stage apogee motor for SLV3. Sarabhai wanted to develop SLV after the successful launch of Nike Apache sounding rocket ಅಂತಾರೆ ಅದಕ್ಕೆ. Nike Apache is the sounding rocket. Just a moment. Okay. Sarabhai wanted to develop SLV. Sarabhai wanted to develop SLV after the successful launch of Nike Apache, which was the sounding rocket made by NASA and launched in India. So SLV design ಮಾಡೋದಕ್ಕಿಂತ ಮೊದಲು ನಾವು ಸೌಂಡಿಂಗ್ ರಾಕೆಟ್ಸ್ ನ ಲಾಂಚ್ ಮಾಡ್ಬೇಕಾಗಿತ್ತು. ಸೌಂಡಿಂಗ್ ರಾಕೆಟ್ಸ್ ನ ಅಂದ್ರ ಪೂರ್ತಿ ಮೇಲೆ ಹೋಗುದಲ್ಲ, ಸ್ವಲ್ಪ 100-200 ಕಿಲೋಮೀಟರ್ ಮೇಲೆ ಹೋಗಿ ಚೆಕ್ ಮಾಡ್ಬೇಕು ಯಾವ ರೀತಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ವರ್ಕ್ ಆಗ್ತಾವ ಅಂತೇಳಿ. ಅದು ಫಸ್ಟ್ ಏನ್ ಸೌಂಡಿಂಗ್ ರಾಕೆಟ್ ಇತ್ತು, ಅಮೆರಿಕದವ್ರು ಮಾಡಿಕೊಟ್ರು, ನಾಸಾದವರು. ಅದನ್ನ ನಾವು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ತೀವಿ. ಎಲ್ಲಿಂದ? ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇಂದ ನಾವು ಲಾಂಚ್ ಮಾಡಿದ್ವಿ. ದಿಸ್ ಬ್ರಾಟ್ ಗ್ರೇಟ್ ಚೇಂಜಸ್ ಇನ್ ದ ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್ಸ್. ನೋಡ್ರಿ, ಫಸ್ಟ್ ಸೌಂಡಿಂಗ್ ರಾಕೆಟ್ ಲಾಂಚ್ ಆಗಿದ್ದು ಇಂಡಿಯಾದಲ್ಲಿ ನೈಕ್ ಅಪಾಚಿ. ಅದು ಮಾಡಿದವರು ಯಾರು? ನಾಸಾದವರು. ಫಸ್ಟ್ ಇಂಡಿಯನ್ ಮೇಡ್ ಸೌಂಡಿಂಗ್ ರಾಕೆಟ್ ಹೆಸರ RSR ಅಂತಾನ, ರೋಹಿಣಿ ಸೌಂಡಿಂಗ್ ರಾಕೆಟ್ ಅಂತ ಅದ್ರ ಹೆಸರು. ಇದನ್ನ ಸ್ವಲ್ಪ ನೆನ್ಪಿಟ್ಬೇಡಿ. ನೆಕ್ಸ್ಟ್, ಮೆನಿ ನ್ಯೂ ಕಮಿಟೀಸ್ ಅಂಡ್ ಟೀಮ್ಸ್ ವರ್ ಫಾರ್ಮ್ಡ್. ಕಲಾಂ ಅಂಡ್ ಹಿಸ್ ಟೀಮ್ ವರ್ಕ್ ಕಂಟಿನ್ಯೂಸ್ಲಿ. ಎರಡನೇದು ಈ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಬೇರೆ ಬೇರೆ ಕಮಿಟಿಗಳನ್ನ ಫಾರ್ಮ್ ಮಾಡಿದ್ರು. Many new committees and teams were formed. Kalam and his team worked continuously. The SLV3 required enormous efforts in the areas of rocket propulsion and pushing the payload into orbit. Payload is nothing but satellite here. I have again and again told, illi payload ಅಂದ್ರೆ satellite ಆಗ್ತದ, ಮಿಸೈಲ್ ದಾಗ payload ಅಂದ್ರೆ ಬಾಂಬ್ ಆಗ್ತದ. You can call it as satellite here. ಅದೇ ಮಿಸೈಲ್ ದಾಗ ಇದ್ರೆ ಏನಾಗುತ್ತೆ ಅದಕ್ಕ? ಬಾಂಬ್ ನೂ ಆಗ್ಬೋದು, ನ್ಯೂಕ್ಲಿಯರ್ ವೆಪನ್ ಆರ್ ಬಾಂಬ್ ನೂ ಅನ್ಬೋದು ಅದಕ್ಕ. ಸೊ the SLV3 required enormous the SLV3 required enormous effort in the areas of rocket propulsion, pushing the payload into the orbit. Orbit ನಲ್ಲಿ ಅದು ಪುಷ್ ಮಾಡ್ಬೇಕಾಗ್ತದೆ. ನಾ ಹೇಳಿದೆ ನಿಮ್ಗೆ, ಬಸ್ ಹತ್ಬೇಕಂದ್ರೆ ನೀವು ಓಡ್ಕೋತ ಹೋಗ್ಬೇಕು. ಹೋಗುವಂತ ಬಸ್ಸಿಗೆ ಹತ್ಬೇಕಂದ್ರೆ ನೀವು ಓಡ್ತಾ ಹೋಗಿ ಹತ್ಬೇಕು. ನಿತ್ತಲ್ಲಿ ಹೋಗುವಂತ ಬಸ್ಸಿಗೆ ಜಿಗಿದ್ ಹತ್ಲಿಕ್ಕೆ ಬರಲ್ಲ. ಸೊ ಆ ರೀತಿ ಆರ್ಬಿಟ್ ನಲ್ಲಿ ಸೆಟಲೈಟ್ ನ ಬಿಡ್ಬೇಕಂದ್ರೆ ಪುಷ್ ಮಾಡ್ಬೇಕಾಗ್ತೈತೆ ಅದನ್ನ. ಸೊ ದಟ್ ಈಸ್ ಡನ್ ಬೈ ದ ಫೋರ್ತ್ ಸ್ಟೇಜ್ motor called as apogee motor, which was designed by Kalam. Next, slowly the SLV3 project started taking shape. ಸಣ್ಣಗೆ ಅದು ಸ್ಟಾರ್ಟ್ ಆಯ್ತು SLV3 ಪ್ರಾಜೆಕ್ಟ್. TRLS ತುಂಬಾ equatorial rocket launching station became capable of handling all major systems of the vehicle. ಇದನ್ನ ಎಲ್ಲಿ ಲಾಂಚ್ ಮಾಡಿದ್ರು, ಆಮೇಲೆ ಎಲ್ಲಿ ಇದ್ರದ್ದೆಲ್ಲ ಆಫೀಸ್ ಮಾಡಿದ್ರು? ತುಂಬಾದಲ್ಲಿ ಆಫೀಸ್ ಮಾಡಿದ್ರು. ಅದಕ್ಕೆ ಹೆಸರೇನಿಟ್ರು ಅಂದ್ರೆ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಹೆಸರಿಟ್ರು. ಪ್ರೊಫೆಸರ್ ಸರಬಾಯ್ ವಿಸಿಟೆಡ್ ತುಂಬಾ ಫ್ರೀಕ್ವೆಂಟ್ಲಿ. ಸರಬಾಯ್ ಏನ್ ಮಾಡಿದ್ರು? ತುಂಬಾ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿದ್ರು. ಒಟ್ಟೆ ಅವರು ಅಂದ್ರ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಿದ್ರು ಎಲ್ಲೆಲ್ಲಿ ಬಂದದ, ಟು ಸೂಪರ್ವೈಸ್ ದ ಪ್ರೋಗ್ರೆಸ್ ಆಫ್ ದ ಟೀಮ್ ಅಂಟಿಲ್ ಇಸ್ ಅನ್ಟೈಮ್ಲಿ ಡೆತ್. ಅವ್ರ ಡೆತ್ ಆಗುವವರೆಗೂ ಅವರು ಒಟ್ಟೆ ಸಡ್ಲು ಬಿಡ್ಲಿಲ್ಲ. ಅವ್ರ ಡೆತ್ ಆಗ್ಬೇಕು ದ TRLS at Tumba became Vikram Sarabhai Space Center in the memory of late the great scientist Vikram Sarabhai. TRLS ಹೋಗಿ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಹೋಗಿ ಈಗೇನಾಯ್ತದು? ವಿಕ್ರಮ್ ಸರ್ಬಾಯ್ ಸ್ಪೇಸ್ ಸೆಂಟರ್ ಆಯ್ತು. ದ ಟೀಮ್ ವರ್ಕ್ ಇನ್ ಫುಲ್ ಸ್ವಿಂಗ್ ಆಸ್ ಇಟ್ ಇನ್ ದ ಮೆಮರಿ ಆಫ್ ಅ ಗ್ರೇಟ್ ಮ್ಯಾನ್ ಹೂ ಪ್ಲಾನ್ಡ್ ಇಟ್. ಆ ಟೀಮ್ ಬಹಳ ಕಷ್ಟಪಟ್ಟು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ ದ ಮೆಮರಿ ಆಫ್ ದ ಗ್ರೇಟ್ ಮ್ಯಾನ್ ಹೂ ಪ್ಲಾನ್ಡ್ ಇಟ್. ಯಾಕಂದ್ರೆ ಇದ್ರದ್ದು ಪ್ಲಾನ್ ಮಾಡಿದವ್ರು ಯಾರು? ವಿಕ್ರಮ್ ಸರ್ಬಾಯ್ ಅವರ ಮೆಮರಿ ಒಳಗ. ಓಕೆ, ದ ಟೀಮ್ ಸ್ಟಾರ್ಟೆಡ್ the team worked in full swing in the memory of great man who planned it. Kalam was appointed the project manager for SLV3. ಅವ್ರಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಮಾಡಿದ್ರು. ನೆಕ್ಸ್ಟ್, SLV3's prime objective was to launch. ಇದು ಎದರ ಸಲುವಾಗಿ ಮಾಡಿದೆವು?
ಇಟ್ಸ್ ಪ್ರೈಮ್ ಆಬ್ಜೆಕ್ಟಿವ್ ಏನಿತ್ತು, 40 kg ಸೆಟಲೈಟ್ 400 ಕಿಲೋಮೀಟರ್ ಸರ್ಕ್ಯುಲರ್ ಆರ್ಬಿಟ್ ನಲ್ಲಿ ನಮಗೆ ಕಳಿಸಿತ್ತು. ಕಲಾಂ ಸೆಲೆಕ್ಟೆಡ್ ದ ಟೀಮ್ ಕೇರ್ಫುಲಿ. ಬ್ರಹ್ಮ ಪ್ರಕಾಶ್ ಫಾರ್ಮ್ ದ ಪ್ರೊಜೆಕ್ಟ್ ಅಡ್ವೈಸರಿ ಕಮಿಟೀಸ್. ಇವರೆಲ್ಲ ಇದ್ರು ಅದರಲ್ಲಿ ಅಡ್ವೈಸರಿ ಕಮಿಟಿ ಮಾಡಿದ್ರು. ಅಡ್ವೈಸರಿ ಕಮಿಟಿ ಅಂದ್ರೆ ಏನ್ರೆ ಡಿಫಿಕಲ್ಟೀಸ್ ಬಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಅಡ್ವೈಸರಿ ಕಮಿಟಿ ಇರ್ತದೆ. ಓಕೆ, ಬ್ರಹ್ಮ ಪ್ರಕಾಶ್ ಅದನ್ನ ಮಾಡಿದ್ರು. ಆಮೇಲೆ ಟಾರ್ಗೆಟ್ ಸೆಟ್ ಮಾಡಿದ್ರು. ಟಾರ್ಗೆಟ್ ವಾಸ್ ಸೆಟ್ ಇನ್ ಮಾರ್ಚ್ 1973 ಫಾರ್ ಟೆಸ್ಟಿಂಗ್ ಆಲ್ ಸ್ಟೇಜಸ್. 4 ಸ್ಟೇಜ್ಗಳನ್ನ ಟೆಸ್ಟ್ ಮಾಡ್ಬೇಕಂತ ಹೇಳಿ ಅದರ ಟಾರ್ಗೆಟ್ ಸೆಟ್ ಮಾಡ್ಕೊಂಡ್ರು. 1973 ವಿಚಾರ ಮಾಡ್ರಿ, 73 ಅನ್ನೋದ್ರಾಗ ಬರೀ 4 ಸ್ಟೇಜ್ಗಳನ್ನ ಟೆಸ್ಟ್ ಮಾಡೋ ಟಾರ್ಗೆಟ್ ಇತ್ತು. ಅದು ಫೈನಲಿ ಲಾಂಚ್ ಆಗಿದ್ದು 1980. ಅಂದ್ರೆ ಎಷ್ಟು ಕಷ್ಟಕರವಾದಂತ ಕೆಲಸ ಇತ್ತು ಅವ್ರಿಗೆ ಪಾಪ. ನೆಕ್ಸ್ಟ್, ದ ಟೀಮ್ ಮೆಂಬರ್ಸ್ ವರ್ ಸ್ಪೆಷಲಿಸ್ಟ್ ಇನ್ ದೇರ್ ಓನ್ ಏರಿಯಾ. ಎಲ್ಲಾ ಟೀಮ್ ಮೆಂಬರ್ಸ್ ತಮ್ಮ ತಮ್ಮ ಏರಿಯಾದಾಗ ಸ್ಪೆಷಲಿಸ್ಟ್ ಇದ್ರು. ಹಂಗಿರೋದ್ರಿಂದ ಏನಾಯ್ತು, ದಿಸ್ ರೇಸ್ ದೆಮ್ ಇನ್ ಟು ದ ಹೈಟ್ಸ್ ಆಫ್ ದೇರ್ ಕರಿಯರ್. ಸೊ ಇವೆಲ್ಲ ನೆನಪು ಉಳಿದು ಅಂದ್ರ ಮಾಡ್ರಿ, ಇಲ್ಲಾಂದ್ರೆ ಎಷ್ಟು ನೆನಪದ ಬರ್ರಿ. The first experimental flight trial of SLV-3 was scheduled on 10th August 1973. 10th August 1973ಗೆ ಅದರದ್ದು ಶೆಡ್ಯೂಲ್ ಮಾಡಿದ್ರು. ಫಸ್ಟ್ ಎಕ್ಸ್ಪೆರಿಮೆಂಟಲ್ ಫ್ಲೈಟ್ ಟ್ರಯಲ್ ಫಸ್ಟ್ ಇತ್ತಲ್ಲ, ಅದು ಎಕ್ಸ್ಪೆರಿಮೆಂಟೇ ಆಗ್ತದೆ ಈಗ. ಅದು ಎಷ್ಟಿತ್ತು ಅದ್ರ ದ 23 ಮೀಟರ್ ಲಾಂಗ್ ಉದ್ದ ಎಷ್ಟಿತ್ತು, 23 ಮೀಟರ್, 4 ಸ್ಟೇಜ್ SLV ರಾಕೆಟ್ ವೇಯಿಂಗ್ 17 tons. Finally took off elegantly at 7:58 hours and immediately started following its program trajectory. ಸೊ ಇದು ಇಷ್ಟು ಏನು 23 ಮೀಟರ್ ಉದ್ದು, 4 ಸ್ಟೇಜ್, 17 ಟನ್ನದು ಏನು SLV ಇತ್ತು. ಅದು ಇಟ್ ಟುಕ್ ಆಫ್ ಎಲಿಗೆಂಟ್ಲಿ ಅಟ್ 7. ದ ಟೈಮ್ ವಾಸ್ 7:50, ಐ ಥಿಂಕ್ 7:58. ಮುಂದೇನಾಯ್ತು, ಯಾವಾಗ ಲಾಂಚ್ ಆಯ್ತು ನೋಡ್ರಿ, when it the date was 10th August 1979. 10th August 1979ಗೆ ಇದು ಲಾಂಚ್ ಆಯ್ತು. ಮುಂದೆ ಸ್ಟೇಜ್ 1 ಪರ್ಫಾರ್ಮ್ಡ್ ಟು ಪರ್ಫೆಕ್ಷನ್. ಸ್ಟೇಜ್ 1 ಏನು ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಸ್ಟೇಜ್ 1 ಸ್ಟೇಜ್ 2 ಏನ್ ಟ್ರಾನ್ಸಿಷನ್ ಐತಿ ಅದನ್ನು ಏನು ಪ್ರಾಬ್ಲಮ್ ಆಗಿಲ್ಲ. ನಾವೆಲ್ಲರೂ ನಮ್ ಬಾಯಿ ತೆಗೆದು ನೋಡ್ತಾ ಕೂತಿದ್ದೇವೆ. ವಿ ವರ್ ಸ್ಪೆಲ್ ಬೌಂಡ್ ಟು ಸಿ ಅವರ್ ಹೋಪ್ಸ್ ಫ್ಲೈಯಿಂಗ್ ಇನ್ ದ ಫಾರ್ಮ್ ಆಫ್ SLV-3. ಸಡನ್ಲಿ ದ ಸ್ಪೆಲ್ ವಾಸ್ ಬ್ರೋಕನ್. ಒಮ್ಮೆ ನಾವೇನ್ ಸ್ಪೆಲ್ ಬೌಂಡ್, ಬಾಯಿ ನಮ್ದು ಅಂದ್ರ ಸ್ಪೆಲ್ ಬೌಂಡ್ ಅಂದ್ರೆ ಬಾಯಾಗ ಮಾತೇ ಬರಲ್ಲ, ಹಂಗ ನಿಂತಿದ್ವಿ ನಾವು. Immediately it was broken. The second stage went out of control. ನಮ್ ಕಂಟ್ರೋಲಿಗೆ ಬರ್ಲಿಲ್ಲ. ದ ಫ್ಲೈಟ್ ವಾಸ್ ಟರ್ಮಿನೇಟೆಡ್ ಆಫ್ಟರ್ 317 seconds. 317 ಸೆಕೆಂಡ್ ಅದ ಫ್ಲೈಟ್ ಟರ್ಮಿನೇಟ್ ಮಾಡಿದೆವು. ವೆಹಿಕಲ್ ರಿಮೇನ್ಸ್ ಏನ್ ಉಳಿದಿತ್ತಲ್ಲ ರಾಕೆಟ್ ನಲ್ಲಿ, ದಟ್ ಇಸ್ ಕಾಲ್ಡ್ ಎಸ್ ವೆಹಿಕಲ್ ರಿಮೇನ್ಸ್, ಇನ್ಕ್ಲೂಡಿಂಗ್ ಮೈ ಫೇವರೇಟ್ 4 stage Apogee rocket with the payload. That is payload is again here. The satellite splashed into the sea 560 kilometer off Sriharikota. ಅಲ್ಲಿ ಬಿದ್ದ್ಬಿಡ್ತು. ದಿಸ್ ಇಸ್ ದ ಫೇಲ್ಯೂರ್ ಆಫ್ ದ SLV-3. ದೆನ್ ಅದಾದ ಬಳಿಕ ಮತ್ತೆ ಸೆಕೆಂಡ್ ವೆಹಿಕಲ್ ಮತ್ತೆ ರೆಡಿ ಮಾಡಿದ್ರು. ಅದಕ್ಕೆ ಇಲ್ಲಿ ಮೊದಲು ರೀಸನ್ ಒಂದು ಹೇಳಿದೀನಿ ನೋಡ್ರಿ, ನೆಕ್ಸ್ಟ್ ಪೇರಾದಾಗ. ದ ರೀಸನ್ ಫಾರ್ ಫೇಲ್ಯೂರ್ ವಾಸ್ ದ ಹೀಲಿಯಂ ಲೀಕ್ ಅನ್ನೋಕ್ಕಿಂತ ದ ರೀಸನ್ ಫಾರ್ ದ ಫೇಲ್ಯೂರ್ ವಾಸ್ ನಾನ್ ಫೈರಿಂಗ್ ಆಫ್ ದ ಸೆಕೆಂಡ್ ಸ್ಟೇಜ್. 2ನೇ ಸ್ಟೇಜ್ ಫೈರೇ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಆಕ್ಸಿಡೈಸರ್ ಹೋಗ್ಲಿಲ್ಲ. ದ ರೀಸನ್ ಫಾರ್ ದ ಫೇಲ್ಯೂರ್ ವಾಸ್ ನಾನ್ ಫೈರಿಂಗ್ ಆಫ್ ದ ಸೆಕೆಂಡ್. 2ನೇ ಸ್ಟೇಜ್ ಮೋಟರ್ ಫೈರೇ ಆಗ್ಲಿಲ್ಲ, ಇಂಜಿನ್. Kalam was very much disappointed, disturbed at this failure, but Dr. Brahma Prakash convinced him that he was not alone and the whole team of ESSC was with him. ಅವ್ರಿಗೆ ಸಾಂತ್ವನ ಮಾಡಿದ್ರು. With the renewed energy, again, Kalam started working on SLV-3. The second SLV-3 was ready by 17 July 1983. And on 18 July 1980, SLV-3 ಸೆಕೆಂಡ್ ರೆಡಿ ಆಗಿದ್ದು 17 ಜುಲೈ 1980. 18 ಜುಲೈಗೆ ಅದನ್ನ ಮತ್ತೆ ಲಾಂಚ್ ಮಾಡಿದ್ರು. ನೀವು ಇದನ್ನ ನೆನಪಿಡ್ಲಿಲ್ಲ ಅಂದ್ರೂ ನಡೀತದ, ರೆಡಿ ಯಾವಾಗಿತ್ತ ಅಂತ ಹೇಳಿ, ಬಟ್ ಇದನ್ನ ಮಾತ್ರ ನೆನಪಿರ್ಬೇಕು. ಲಾಂಚ್ ಆಗಿದ್ದ ಡೇಟು 18 July 1980 at 8:03 hours. India's first satellite launch vehicle SLV-3 lifted from Sriharikota range and SHR, and Rohini satellite was sent into motion in the lower Earth orbit. Then Kalam spoke. Kalam spoke in the midst of screeching decibels. ಅವರು ಬಹಳ ಜೋರ್ ಸಫಲ ಆಗ್ಲಿಕತ್ತಿತ್ತು, ಖುಷಿ ಪಡ್ಲಿಕತ್ತಿದ್ರು. ಅದ್ರಾಗ ಅವರು ಕಲಾಂ ಅವರು ಏನ್ ಹೇಳ್ತಾರ, ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಹಿ ಹ್ಯಾಡ್ ಎವರ್ ಅಟರ್ಡ್ ಇನ್ ಹಿಸ್ ಲೈಫ್. ವಾಟ್ ವಾಸ್ ದೋಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್? ನಿಮ್ಗೆ ಕೇಳ್ಬೋದು ಎಕ್ಸಾಮ್ ನಲ್ಲಿ. ಮಿಷನ್ ಡೈರೆಕ್ಟರ್ ಕಾಲಿಂಗ್ ಆಲ್ ಸ್ಟೇಷನ್ಸ್. ಆಗ ಕರೆಕ್ಟ್ ಹಂಗೆ ಹೇಳ್ಬೇಕತ್ತಿಲ್ಲ, ಸ್ವಲ್ಪ ಹಿಂದ್ ಮಾಡಿ ಹೇಳಿದ್ರು ನಡೀತದ. ಏನಂದ್ರು? ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಅಟರ್ಡ್ ಬೈ ಡಾಕ್ಟರ್ ಕಲಾಂ ವಾಸ್ Mission Director calling all stations. Stand by for the important announcement. All the stages performed to the mission requirements. The fourth stage Apogee motor has given the required velocity to put Rohini satellite into the orbit. These were the very important words what Kalam uttered.
There were happy cries everywhere. Kalam came out of the blockhouse and he was lifted on the shoulders by his jubilant colleagues and carried in procession. This is how SLV 3 failure and then again the success. Question number 11 over. Next question number 12. What does Kalam? I hope you have understood. If you have understood, please raise your hands. Question number 12. Next. Please raise your hands. What does Kalam say about? Very good. Fine. Okay. Next. Question number 12. What does Kalam say about Sarabhai's contribution to India's science program? ಸರಬಾಯಿ ಅವರು ಯಾವ ರೀತಿ ಕಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಇಂಡಿಯನ್ ಸೈನ್ಸ್ ಪ್ರೋಗ್ರಾಮಿಗೆ ಅಥವಾ ಸ್ಪೇಸ್ ಪ್ರೋಗ್ರಾಮ್ ಸೈನ್ಸ್ ಅಲ್ಲದು ಇಟ್ ಇಸ್ ಸ್ಪೇಸ್ ಪ್ರೋಗ್ರಾಮ್ ಇಂಡಿಯಾ ಸೈನ್ಸ್ ಪ್ರೋಗ್ರಾಮ್ ಅನ್ನೋಕ್ಕಿಂತ ಇಟ್ ಈಸ್ ಸ್ಪೇಸ್ ಪ್ರೋಗ್ರಾಮ್ ಸ್ಪೆಷಲಿ ಸ್ಪೇಸ್ ಪ್ರೋಗ್ರಾಮ್ SPACE. What does Kalam say about Sarabhai's contribution to India's space program? Vikram Sarabhai ಅವ್ರದ್ದು contribution ಏನಿತ್ತು ಭಾರತದ ಸ್ಪೇಸ್ ಪ್ರೋಗ್ರಾಮ್ ಬಾಹ್ಯಾಕಾಶದ ಪ್ರೋಗ್ರಾಮ್ದಲ್ಲಿ ಅದಕ್ಕೆ ಅವ್ರದ್ದು ಏನ್ ಕಾಂಟ್ರಿಬ್ಯೂಷನ್ ಇತ್ತು ಕಲಾಂ ಅವ್ರ ಪ್ರಕಾರ? ಆನ್ಸರ್ ಆನ್ಸರ್ ಪ್ರೊಫೆಸರ್ ವಿಕ್ರಮ್ ಸರಬಾಯಿ. ಓಕೆ, ಪ್ರೊಫೆಸರ್ ವಿಕ್ರಮ್ ಸರಬಾಯಿ ವಾಸ್ ಅ ವಿಜನರಿ. ವಿಜನರಿ ಅಂದ್ರೆ ಬಹಳ ಮುಂದಿನ ವಿಚಾರ ಮಾಡೋರು. ಹೂ ಪೈನಿಯರ್ಡ್ ಸ್ಪೇಸ್ ರಿಸರ್ಚ್ ಇನ್ ಇಂಡಿಯಾ. ಸ್ಪೇಸ್ ರಿಸರ್ಚ್ ನ ನಮ್ಮ ಇಂಡಿಯಾದಲ್ಲಿ ಬೆಳೆಯುವಂಗ ಮಾಡ್ದ, ನಾವು ಅದರಲ್ಲಿ ಪರ್ಫೆಕ್ಟ್ ಆಗುವಂಗ ಎಕ್ಸ್ಪರ್ಟ್ ಆಗುವಂಗ ಮಾಡ್ದ. ಪೈನಿಯರ್. ಓಕೆ, ಹಿ ಹ್ಯಾಡ್ ಇನ್ವೈಟೆಡ್ ಕಲಾಂ ಟು ಟೇಕ್ ಅಪ್ ರ್ಯಾಟೋ ಪ್ರಾಜೆಕ್ಟ್. ಕಲಾಮಿಗೆ ಎದಕ್ ಕರೆದ್ರು? ರ್ಯಾಟೋ ಪ್ರಾಜೆಕ್ಟ್ ತಗೋಪಾ ನೀನು ಅಂತ ಕರೆದ್ರು. ವಾಟ್ ಈಸ್ ರ್ಯಾಟೋ ಪ್ರಾಜೆಕ್ಟ್? ಡೂ ಎನಿವನ್ ರಿಮೆಂಬರ್ ವಾಟ್ ಈಸ್ ರ್ಯಾಟೋ ಪ್ರಾಜೆಕ್ಟ್? Yes, pass. Do anyone remember what is RATO project? ಯಾರು ಕ್ಲಾಸಿಗೆ ಅಟೆಂಡ್ ಆಗೋರು ನೋಡ್ರಿ, ಅದಕ್ಕೆ ಹೇಳಿದೆ ನಾ ಬಹಳ ಇದು ನೆನಪಿದ್ರೆ ಬರೀ ಇಲ್ಲ ಬೇಡ್ರಿ. ಯು ನೀಡ್ ನಾಟ್ ವರಿ RATO ಏನಿತ್ತು ಅಂತ ಹೇಳಿ ಬರೀ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇಫ್ ಇಟ್ ಇಸ್ ಓಕೆ, ಇಟ್ಸ್ ಓಕೆ. ಇಫ್ ಯು ರಿಮೆಂಬರ್ ರೈಟ್ ಇಟ್, ಅದರ್ವೈಸ್ ಆಲ್ಸೋ ಇಟ್ ಇಸ್ ಓಕೆ. ಡೋಂಟ್ ವರಿ. ಓಕೆ, ಅದೇನ್ ದೊಡ್ಡ ಇದು ಅಲ್ಲ, ಪ್ರಾಬ್ಲಮ್ ಅಲ್ಲ. ಜಸ್ಟ್ ಅ ಮೂಮೆಂಟ್. RATO, ದಿಸ್ ಇಸ್ ಹೌ ಇಟ್. ಇಲ್ಲಿ ಎಲ್ರಿ ಇದೆ ನೋಡ್ರಿ RATO ಪ್ರಾಜೆಕ್ಟ್ ಏನಂತ ಹೇಳ್ತಾರೆ ಮುಂದೆ. ಇಲ್ಲ. ಓಕೆ, ಓಕೆ, ಐ ಜಸ್ಟ್ ಸರ್ಚ್ ಹಿಯರ್ RATO ಪ್ರಾಜೆಕ್ಟ್. RATO worksheet. Okay, come in. Done. RATO, RATO, RATO project. Enter. Okay, okay, RATO. ಇಬ್ರು ಯಾರೇ ನೋಡ್ರಪ್ಪ ಪಟ್ನೆ. ಇಫ್ ಯು ಗೆಟ್ ನನ್ಕಿಂತ ಮೊದಲು ನಿಮ್ಗೆ ಗೊತ್ತಾದ್ರೆ ಹೇಳ್ಬಿಡ್ರಿ ಪಟ್ನೆ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಹಿಯರ್. RATO project. Yes, exactly. Rocket assisted takeoff. Very good. RATO is rocket assisted takeoff. ಹಾ, ಸಿ ಅದು ಬಹಳ ಇಂಪಾರ್ಟೆಂಟ್ ಇತ್ತು. RATO ಪ್ರಾಜೆಕ್ಟ್ ಅಂದ್ರೆ ಏನು? Vikram Sarabhai was a visionary who pioneered in the space, who pioneered space research in India. He invited Kalam to take up RATO. RATO ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ನಾಗ ಫೈಟರ್ ಪ್ಲೇನ್ಗಳು ಮೇಲೆ ಹಾರ್ಬೇಕು. ಫೈಟರ್ ಪ್ಲೇನ್ಗಳು ಮೇಲೆ ಹಾರ್ಬೇಕಂದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್, ಅಂದಾಜ್ 2 ರಿಂದ 3 ಕಿಲೋಮೀಟರ್ ರನ್ವೇ ಬೇಕಾಗ್ತದೆ. ಅಷ್ಟು ಜಾಗ ಇರಂಗಿಲ್ಲ ಗುಡ್ಡದ ಮೇಲೆ ಅಥವಾ ಶಿಪ್ ನಲ್ಲಿ. ಸೊ ಅದಕ್ಕೆ ಕಡಿಮೆ ಡಿಸ್ಟೆನ್ಸ್ ನಲ್ಲೇ ಟೇಕ್ ಆಫ್ ಮಾಡ್ಬೇಕಂದ್ರೆ, ಜಲ್ದಿ ಹಿಂಗ್ ಮೇಲೆ ಟೇಕ್ ಆಫ್ ಮಾಡ್ಬೇಕಂದ್ರೆ ಅದಕ್ಕೆ RATO ಪ್ರಾಜೆಕ್ಟ್ ಅಂತಾರೆ. RATO ಪ್ರಾಜೆಕ್ಟ್ ವಾಸ್ ನಥಿಂಗ್ ಬಟ್ ರಾಕೆಟ್ ಅಸಿಸ್ಟೆಡ್ ಟೇಕ್ ಆಫ್ ಸಿಸ್ಟಮ್. ಇಟ್ ಈಸ್ ಕಾಲ್ಡ್ ಆಸ್ ರಾಕೆಟ್ ಅಸಿಸ್ಟೆಡ್ ಟೇಕ್ ಆಫ್ ಸಿಸ್ಟಮ್. ನೆನಪುಳಿದ್ರು ಬಹಳ ಚಲೋ ಆಯ್ತು, ಆಗ್ಲಿಕ್ಕಂದ್ರೂ ಟೆನ್ಷನ್ ತಗೋಬೇಡ್ರಿ. ಓಕೆ, ಇಟ್ ಈಸ್ ರಾಕೆಟ್ assisted takeoff system ಅಲ್ಲ, RATO, rocket assisted takeoff system. Rocket assisted takeoff system, that is RATO ಅಂತ ಅದಕ್ಕೆ. ಅಂದ್ರೆ ಕಡಿಮೆ ರನ್ವೇ ಕಡಿಮೆ ಇದ್ರೂ ಕೂಡ ನೀವು ಟೇಕ್ ಆಫ್ ಮಾಡ್ಲಿಕ್ಕೆ ನಿಮಗೆ ಆಗಬೇಕು ಅಂತದೊಂದು ಇಂಜಿನ್ ರೆಡಿ ಮಾಡಿದ್ರು. ದಟ್ ವಾಸ್ ರಾಕೆಟ್ ಅಸಿಸ್ಟೆಡ್ ಟೇಕ್ ಆಫ್, ದಟ್ ಇಸ್ RATO ಇಂಜಿನ್, RATO ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಡ್ಯೂರಿಂಗ್ ದಿಸ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಮಾಡುವಾಗ, ಡ್ಯೂರಿಂಗ್ ದಿಸ್ ಪ್ರಾಜೆಕ್ಟ್ Sarabhai had realized his vision for 10 years
Space research, the confidence and courage of Sarabhai made Indian scientific community competent, ready to take new challenges. Okay. During this project, Professor Sarabhai realized his vision for 10 years of space research. ನೋಡಿ 10 ವರ್ಷದಾಗ ಏನೇನ್ ಆಗ್ಬೇಕು ಅದನ್ನೆಲ್ಲ ಮೊದಲೇ ವಿಚಾರ ಮಾಡಿದ್ರು ಈ ಟೈಮ್ದಾಗ. ಡ್ಯೂರಿಂಗ್ ದಿಸ್ ಪ್ರಾಜೆಕ್ಟ್ ಪ್ರೊಫೆಸರ್ ಸರ್ಬಾಯಿ had realized had realized had realized his vision of 10 years of space research. 10 ವರ್ಷನಾಗ ಏನೇನ್ ಮಾಡ್ಬೇಕು ಅಂತ ಹೇಳಿ ಅವರು ಮೊದಲೇ ಪ್ಲಾನ್ ಮಾಡಿದ್ರು. ದ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಆಫ್ ಪ್ರೊಫೆಸರ್ ಸರ್ಬಾಯಿ ಮೇಡ್ ಇಂಡಿಯನ್ ಸೈಂಟಿಫಿಕ್ ಕಮ್ಯುನಿಟಿ ಕಾಂಪಿಟೆಂಟ್ ಅಂಡ್ ರೆಡಿ ಟು ಟೇಕ್ ನ್ಯೂ ಚಾಲೆಂಜಸ್. ಸೊ ಇದನ್ನ ನೀವು ದಿಸ್ ಯು ಕ್ಯಾನ್ ಸ್ಕಿಪ್. 10 years ನಾಟ್ ನೆಸೆಸರಿ ನೆನ್ಪುಳಂಗಿಲ್ಲ ನಿಮ್ಗ, ಪರ್ಫೆಕ್ಟ್ ಸೆಂಟೆನ್ಸ್ ಇರಲ್ಲ. ಯು ಕ್ಯಾನ್ ಟೇಕ್ ದಿಸ್. ದ ಕಾನ್ಫಿಡೆನ್ಸ್ ದ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಆಫ್ ಪ್ರೊಫೆಸರ್ ಸರ್ಬಾಯ್ ಮೇಡ್ ಇಂಡಿಯನ್ ಸೈಂಟಿಫಿಕ್ ಕಮ್ಯುನಿಟಿ ಕಾಂಪಿಟೆಂಟ್. ಅವ್ರದ್ದೇನ್ ಕರೇಜ್ ಮತ್ತು ಕರೇಜ್ ಅಂದ್ರೆ ಬಹಳ ದುಡ್ಡುನು ಹಾಕಿದ್ರು, ಅವ್ರ ಕಾನ್ಫಿಡೆನ್ಸ್ ಬಹಳ ಇತ್ತು. ಬೇರೆ ಬೇರೆ ಕಡೆ ರಿಸೋರ್ಸಸ್ ನ ಕರ್ಕೊಂಡ್ ಬಂದು ಏನೇ ಸಮಸ್ಯೆ ಇದ್ರು ಅದನ್ನ ಪರಿಹರಿಸಿದ್ರು. ತಾವು ಸೈಂಟಿಸ್ಟ್ ಇದ್ರು, ಬಟ್ ಮ್ಯಾನೇಜರ್ ಇದ್ರು, ಪೊಲಿಟಿಕಲ್ ಲಿಂಕ್ಸ್ ಇದ್ದು, ಬೇರೆ ಬೇರೆ ದೇಶ ಕೂಡ ಕನೆಕ್ಷನ್ಸ್ ಇದ್ದು, ಏನೇ ಸಮಸ್ಯೆ ಆದ್ರೂ ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇತ್ತು. ಸೊ ದ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಆಫ್ ಪ್ರೊಫೆಸರ್ ಸರ್ಬಾಯ್ ಮೇಡ್ ದ ಇಂಡಿಯನ್ ಸೈಂಟಿಫಿಕ್ ಕಮ್ಯುನಿಟಿ made the confidence and courage of Professor Sarabhai made the Indian scientific community competent and ready to take on new challenges. ಇವ್ರದ್ದು ಒಂದು ಕಾನ್ಫಿಡೆನ್ಸ್ ನೋಡಿ ಹೊಸ ಚಾಲೆಂಜ್ ತೊಗೊಳಿಕ್ಕೆ ನಮ್ಮ ಇಂಡಿಯನ್ ಸೈನ್ಸ್ ಕಮ್ಯುನಿಟಿ ರೆಡಿ ಆಯ್ತು. ನೆಕ್ಸ್ಟ್, ಇಟ್ ವಾಸ್ Sarabhai who located Sriharikota to rocket launching station. ಈಗೇನು ಶ್ರೀಹರಿಕೋಟ SHR ಅಂತೀವಲ್ಲ, ಅದನ್ನು ಲೊಕೇಟ್ ಮಾಡಿದವ್ರು ಯಾರಂದ್ರ Sarabhaiನೇ ಇದ್ರು. He was the person who located SHR, that is Sriharikota. Next, Kalam has had a deep respect, had, because it is past now. Kalam had a deep respect. Kalam had deep respect and utmost veneration. ಬಹಳ ಭಯ ಭಕ್ತಿ, ಬಹಳ ಅವ್ರ ಬಗ್ಗೆ ಶ್ರದ್ಧೆ, ವೆನರೇಷನ್ ಟು ಪ್ರೊಫೆಸರ್ ಸರಭಾಯಿ. ಸರಭಾಯಿ ಮೇಲೆ ಬಹಳ ನಂಬಿಕೆ ಮತ್ತು ಅವ್ರ ಮೇಲೆ ಭರೋಸಾ ಇತ್ತು. ಈ ಕನ್ಸಿಡರ್ಡ್, ಅವ ಏನಂತಿದ್ರು ಸರಭಾಯಿ ಅವರಿಗೆ ಕಲಾಂ ಅವರು ಆಗಲೇ ಹೇಳಿದೆ ನಿಮ್ಗ, he considered him as the Mahatma of Indian science. ಮಹಾತ್ಮ ಗಾಂಧಿ ಅನ್ನೋಕ್ಕಿಂತ ಅಲ್ಲಿ ಎಲ್ಲೋ ಮಹಾತ್ಮ ಗಾಂಧಿ ಅಂತ ಬರೆದಿದೆ. ಮಹಾತ್ಮ is I think the proper word. Instead of Mahatma Gandhi, please make it only Mahatma of Indian science. Okay. ಸೊ ಅವ್ರು ಎಷ್ಟು ಅವ್ರಿಗೆ ಪ್ರೀತಿ ಮಾಡ್ತಿದ್ರಂದ್ರ, ಕಲಾಂ ಅವರು ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ರಂದ್ರ, ಕಲಾಂ ಕನ್ಸಿಡರ್ಡ್ ಆಗ್ಬೇಕಿದು, considered him as the Mahatma of Indian science. See, it was a title given by Kalam to Vikram Sarabhai. Such a great title given by Kalam to Vikram Sarabhai, that is the Mahatma of Indian science. Professor Sarabhai was an innovator. ಹೊಸದ innovation ಮಾಡ್ತಿದ್ರು. Who was highly optimistic and tolerant. ನೋಡ್ರಿ, ಅವನು ಹೊಸ ರೀತಿಯಿಂದ ಕೆಲಸ ಮಾಡುದು, ಇನೋವೇಷನ್ ಮಾಡ್ತಿದ್ರು, ಮತ್ತೆ ಬಹಳ ಆಪ್ಟಿಮಿಸ್ಟಿಕ್ ಇದ್ರು. ಅವ್ರ ಆಪ್ಟಿಮಿಸಮ್ ಹೆಂಗಿತ್ತಂದ್ರೆ ಇಟ್ ವಾಸ್ ಕಂಟೇಜಿಯಸ್ ಅಂತ ಹೇಳ್ತೀವಿ. ನಾವು ಒಂದು ಕ್ವಶನ್ ಡಿಸ್ಕಸ್ ಮಾಡಿದೇವು ಮೊದಲ. ಅವ್ರ ಆಪ್ಟಿಮಿಸಮ್ ಕಂಟೇಜಿಯಸ್ ಇತ್ತು. ಎಷ್ಟು ಪಾಸಿಟಿವ್ ಥಿಂಕಿಂಗ್ ಇತ್ತಲ್ಲ, ಅವ್ರು ಕೂಡ ಕೆಲಸ ಮಾಡೋರು ಎಲ್ಲಾ ಪಾಸಿಟಿವಿಟಿ ಹಬ್ಬಿಸ್ಬಿಡುದು. ಕಂಟೇಜಿಯಸ್ ಅಂದ್ರೆ ಹಬ್ಬಿಸ್ಬಿಡುದು. ಅಂಡ್ ಟಾಲರೆಂಟ್, ಅವ್ರ ತಡ್ಕೊಳ್ಳೋ ಶಕ್ತಿನೂ ಬಹಳ ಇತ್ತು, ಪಟಕ್ನೆ ಸಿಟ್ಟಿಗೆ ಬರ್ತಿರ್ಲಿಲ್ಲ, ಈ ರೀತಿ ಇದ್ರು. He identified the capabilities of his subordinates. He was the only scientist who single-handedly planned and got executed the vast network of space research organization throughout India. He was the only scientist spelling ತ ಬರ್ದಿದಾರಲ್ಲಿ SCI. He was the only scientist. ನೋಡ್ರಿ, ಬಹಳ ದೊಡ್ಡ ಕೆಲಸ ಮಾಡಿದವರು. He identified the capabilities of subordinates. ತಮ್ಮ ಸಬಾರ್ಡಿನೇಟ್ಗಳ ಕೆಪಾಸಿಟಿಗಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಬರುವಂಗ್ ಮಾಡ್ತಿದ್ರು. He was the only scientist who single-handedly planned and got executed the vast network of space research organization throughout India. ನೋಡ್ರಿ, ಈ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಏನೇನು ತಯಾರಾಗಬೇಕು, ಎಷ್ಟು ಫ್ಯಾಕ್ಟರೀಸ್ ಇನ್ವಾಲ್ವ್ ಮಾಡ್ಬೇಕು, ಎಷ್ಟು ಕಂಪನೀಸ್ಗಳು ಇನ್ವಾಲ್ವ್ ಆಗ್ಬೇಕು, ಹೊರಗಿನ ದೇಶದಿಂದ ಏನ್ ಸಹಾಯ ತಗೋಬೇಕು, ಟೆಕ್ನಾಲಜಿ, ಮಷೀನ್ಸ್ ಎಲ್ಲಾನು ಅರೇಂಜ್ ಮಾಡಿ ಇಂಡಿಯಾದಲ್ಲಿ ಅಟ್ ಎ ಟೈಮ್ ಪ್ಲಾನಿಂಗು ಮಾಡ್ದ, ಅರೇಂಜು ಮಾಡ್ದ, ಆಮೇಲೆ ಟೆಕ್ನಾಲಜಿಕಲ್ ವರ್ಕ್ ಮಾಡಿದಂತ ಒಬ್ಬ ಸೈಂಟಿಸ್ಟ್ ಯಾರಂದ್ರೆ ದಟ್ ಈಸ್ ವಿಕ್ರಮ್ ಸರ್ಬಾಯ್. ಅಕಾರ್ಡಿಂಗ್ ಟು, ನಾಟ್ ಓನ್ಲಿ ಅಕಾರ್ಡಿಂಗ್ ಟು ಕಲಾಂ, ಬಟ್ ಅಕಾರ್ಡಿಂಗ್ ಟು here it is according to Kalam, because the question is asked like this. He wanted to develop indigenous rockets and satellites. ನಮ್ಮದೇ ಅಂತ ರಾಕೆಟ್ ಇರಬೇಕು, ನಮ್ಮದೇ ಅಂತ ಸೆಟಲೈಟ್ ಇರಬೇಕು ಅಂತ ಅವ್ರದ್ದು ಆಸೆ ಇತ್ತು. He wanted to develop indigenous rockets and satellites. ಫಸ್ಟ್ ಅವ್ರು ಕಲಾಂ ಕೆಲಸ ಕೊಟ್ಟಿದ್ದೇನು, RATO ಪ್ರಾಜೆಕ್ಟ್, ರಾಕೆಟ್ ಅಸಿಸ್ಟೆಂಟ್ ಟೇಕ್ ಆಫ್ ಸಿಸ್ಟಮ್.
ಪ್ರೊಫೆಸರ್ ಸರಬಾಯಿ ಹ್ಯಾಡ್ ಫಾರ್ಮ್ಡ್ ಅ ಟೀಮ್ ನೇಮ್ಡ್ SLV3 ಟು ಡೆವಲಪ್ SLV. ಅವ್ರಿಗೊಂದು ಟೀಮ್ ಹೆಸರಿಟ್ರು SLV3 ಅಂತೇಳಿ. ಅದ್ರ ಹೆಡ್ ಯಾರಿಗೆ ಮಾಡಿದ್ರು? ಕಲಾಂ ಅವ್ರಿಗೆ ಮಾಡಿದ್ರು. ಅಂಡ್ ಕಲಾಂ ವಾಸ್ ಚೋಸನ್ ಟು ಲೀಡ್ ದ ಪ್ರಾಜೆಕ್ಟ್. ಕಲಾಂ ಅವರಿಗೆ ಪ್ರಾಜೆಕ್ಟ್ ನ ಲೀಡ್ ಮಾಡ್ಲಿಕ್ಕೆ ಹೇಳಿದ್ರು. ನೆಕ್ಸ್ಟ್, ಪ್ರೊಫೆಸರ್ ಸರಬಾಯಿ ಯೂಸ್ ಟು ಸೇ ದಟ್ ಮಿಸ್ಟೇಕ್ಸ್ ವರ್ ಇನ್ಎವಿಟೇಬಲ್. ಮಿಸ್ಟೇಕ್ಸ್ ವರ್ ಇನ್ಎವಿಟೇಬಲ್ ಅಪ್ಪ, ಇರ್ರಿಟ್ರಿವೇಬಲ್ ಅಲ್ಲ, ಇನ್ಎವಿಟೇಬಲ್. ಮಿಸ್ಟೇಕ್ಸ್ ಆಗುವೆ. ಇದು ಬಹಳ ಇಂಪಾರ್ಟೆಂಟ್ ಅದ್ ನೋಡ್ರಿ. ಪ್ರೊಫೆಸರ್ ಸರಬಾಯಿ ಹೇಳೋ ಮಾತು. ಪ್ರೊಫೆಸರ್ ಸರಬಾಯಿ ಯೂಸ್ ಟು ಸೇ ದಟ್ ಮಿಸ್ಟೇಕ್ಸ್ ಆರ್ ಇನ್ಎವಿಟೇಬಲ್. ನೀವು ಮಿಸ್ಟೇಕ್ಸ್ ಮಾಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ, ಮಿಸ್ಟೇಕ್ಸ್ ಆಗುವೆ. ಬಟ್ ಆದ್ರೆ ಜನರಲಿ ಮ್ಯಾನೇಜಬಲ್. ಆ ಮಿಸ್ಟೇಕ್ಸ್ ನ ಮ್ಯಾನೇಜ್ ಮಾಡಬಹುದು, ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಅ ವೆರಿ ಇಂಪಾರ್ಟೆಂಟ್ ಲೈನ್ ಬೈ ವಿಕ್ರಮ್ ಸರ್ಬಾಯಿ ಹಿಯರ್. ಲಾಸ್ಟ್ 10 minutes ಇಸ್ ದೇರ್. ಪ್ರೊಫೆಸರ್ ಸರ್ಬಾಯಿ ಹೇಳಿದಂತ ಇಂಪಾರ್ಟೆಂಟ್ ಮಾತೇನು? ಪ್ರೊಫೆಸರ್ ಸರ್ಬಾಯಿ ಯೂಸ್ ಟು ಸೇ ದಟ್ ಮಿಸ್ಟೇಕ್ಸ್ ಆರ್ ಇನ್ಎವಿಟೇಬಲ್ ಬಟ್ ಆರ್ ಜನರಲಿ ಮ್ಯಾನೇಜಬಲ್. ಅದನ್ನ ಮ್ಯಾನೇಜ್ ಮಾಡಬಹುದು, ಮಿಸ್ಟೇಕ್ಸ್ ಆಗಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. he had he had the ಬಿಟ್ಬಿಟ್ರು. he had the dash rock understand any kind of situation. Don't know what is that. Hmm. He had set up the rocket engineering. Leave it. Next para. So his optimism was contagious ಅಂದ್ರೂ ನಡೀತದ ನಿಮ್ಗ. His optimism was contagious ಅಂತ ಹೇಳಿ. ಮೇಲೆ ಆಪ್ಟಿಮಿಸಂ ಬಗ್ಗೆ ಮಾತಾಡಿದರೆ he was very optimistic ಅಂತ ಹೇಳಿದಾರಲ್ಲ. There you can tell that his optimism was contagious. Next, section at Tumba for 5 years, about 22 engineers. One second. Okay. He had the sound understanding ಅಂತ ಅನ್ಬೋದು ನೀವು ಇಲ್ಲಿ. He had the sound ಅಂದ್ರೆ complete. He had the sound understanding. He had the sound understanding of any kind of situation. Next, ಆಮೇಲೆ ಏನ್ ಮಾಡಿರೋರು? He had set up a rocket engineering section at ತುಂಬಾ. ಇವರು ರಾಕೆಟ್ ಇಂಜಿನಿಯರಿಂಗ್ ಸೆಕ್ಷನ್ ಅಂದ್ರೆ ರಾಕೆಟ್ ಮಾಡುವಂತ ಸೆಕ್ಷನ್ ಏನಿತ್ತಲ್ಲ ಅದನ್ನ ಇವರು ಕಂಡು ಹಿಡಿದ್ರು, ಸೆಟಪ್ ಮಾಡಿದ್ರು ಅಲ್ಲಿ ತುಂಬಾದಲ್ಲಿ. ಅದಕ್ಕ TRLS ಅಂತ ಹೆಸರಿಟ್ರು. ಫಾರ್ 5 years, 5 ವರ್ಷಗಟ್ಲೆ. ಫಾರ್ 5 years, about 22 scientists and engineers, 22 ಸೈಂಟಿಸ್ಟ್ ಮತ್ತು ಇಂಜಿನಿಯರ್ಸ್ had of important work with Professor Sarbai, who later took charge of scientific projects. Okay, next. ಇಲ್ಲಿ ಮಿಸ್ಟೇಕ್ ಇದೆ ಸ್ವಲ್ಪ. For 5 years, about 22 scientists and engineers uh, worked with Professor Sarbai. Okay, worked very hard with Professor Sarbai ಅಂತ ಅನ್ಬೋದು ನೀವು. Worked very hard or worked tirelessly ಅಂತ ಅನ್ಬೋದು. TIRELESSLY, tirelessly with Professor Sarbai, who later ಆಮೇಲೆ ಇವ್ರೇನ್ 22 ಬಂದಿದ್ರಲ್ಲ ಆಮೇಲೆ who later took charge of scientific who later took charge. 22 ಸೈಂಟಿಸ್ಟ್ಗಳು ಏನ್ ಕೆಲಸ ಮಾಡಿದ್ರು ಸರ್ಬಾಯ್ ಕೂಡ. ಆಮೇಲೆ ಅವರು ತಮ್ಮದೇ ಒಂದೊಂದು ಪ್ರಾಜೆಕ್ಟ್ ಚಾರ್ಜಸ್ ತಗೊಳ್ಳುವಂತ ಲೀಡರ್ಸ್ ಆದ್ರು ಮುಂದಂತ ಹೇಳ್ತಾರೆ. Who later took charge of scientific projects on their own. ಅಂದ್ರೆ ತಾವೇ ಅಷ್ಟು ಬೆಳೆದ್ರು ಅಂತ ಅವ್ರು. ಆನ್ ದೇರ್ ಓನ್, ಅವ್ರ ಕೈಯಾಗ ಅಷ್ಟು ಬೆಳೆದ್ರು. ನೆಕ್ಸ್ಟ್, ಪ್ರೊಫೆಸರ್ ಸರಬಾಯಿ personally supervised the progress of each and every stage of SLV3 until his untimely death. ಅವರು ತಮ್ಮ ಸಾವಿನವರೆಗೂ ಕೂಡ ಈ ಪ್ರಾಜೆಕ್ಟ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಿದ್ರು. ಇದನ್ನ ನಾವು ಮೊದಲು ಡಿಸ್ಕಸ್ ಮಾಡಿವು. ದ TERLS ಅಂದ್ರೆ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಅಟ್ ತುಂಬಾ ಬಿಕೇಮ್ ದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್.
ಮೊದಲ TRLS ಅಂತ ಹೆಸರಿತ್ತು, ಅವ್ರ ಡೆತ್ ಆದ ಕೂಡ ಅವ್ರ ಹೆಸರ ಮೇಲೆ ಸ್ಮರಣಾರ್ಥವಾಗಿ ತುಂಬಾ ಇಕ್ವಿಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಹೋಗಿ ಇಟ್ ಬಿಕೇಮ್ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ in the memory of the great scientist and visionary Dr. Vikram Sarabhai. And the work on SLV-3 went in full swing in Professor Sarabhai's memory. ಇದನ್ನ ಇಲ್ಲೇ ಹಾಕ್ಬಿಡ್ಬೇಕು. ಓಕೆ, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ. ಸೊ ದ TRLS at Tumba became, ಇಲ್ಲಿಂದ ಏನೇನು ಹೇಳ್ತೀವಿ ನೋಡ್ರಿ, the TRLS at Tumba became the Vikram Sarabhai Space Center in Professor Sarabhai's memory, ಅವರ ಸ್ಮರಣಾರ್ಥವಾಗಿ. ಆಮೇಲೆ and the work on SLV-3 went on in full swing, ಬಹಳ ಜೋರಾಗಿ ನಡೀತು. Within a year of Sarabhai's death, ಇಂಡಿಯಾಸ್ ಫಸ್ಟ್ SLV, 1 ವರ್ಷ ಆಗಿತ್ತು ಸರಬಾಯಿ ಅವ್ರ ಡೆತ್ ಆಗಿ. ಅಷ್ಟು ಅನ್ನೋದ್ರಾಗೆ ಇಂಡಿಯಾದೇನ್ ಫಸ್ಟ್ SLV ಇತ್ತಲ್ಲ, ಅದು SHR ದಿಂದ ಲಾಂಚ್ ಆಗ್ಬಿಡ್ತು. Just a moment. Fine. ಇಲ್ಲಿ ನಿಮ್ಗೆ ಕಾಣ್ತದಿಲ್ಲ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಲೈಕ್ ದಿಸ್. ವಿದಿನ್ ಅ ಇಯರ್ ಆಫ್ Sarabhai's death, India's first SLV lifted off the SHR, Sriharikota range. This credit goes to the pillars of Indian space program, Professor Sarabhai in particular. ಇದದ್ದು ಶ್ರೇಯ ಯಾರಿಗೆ ಹೋಗ್ಬೇಕು? ಪ್ರೊಫೆಸರ್ Sarabhai ಹೋಗ್ಬೇಕು. The Sarabhai visions defined the country's space program. Sarabhai ಅವ್ರ ಏನ ದೂರದೃಷ್ಟಿ ಇತ್ತಲ್ಲ, ವಿಷನ್ ಡಿಫೈನ್ಡ್ ನಮ್ಮ ಸ್ಪೇಸ್ ಪ್ರೋಗ್ರಾಮ್ ಅನ್ನ ಹೆಂಗ್ ಸ್ಟಾರ್ಟ್ ಮಾಡಿ ನಾವು ಮುಂದೆ ದೇಶನ ಹೆಂಗ್ ಒಯ್ಬೇಕಂತ ಡಿಫೈನ್ ಮಾಡಿದವ್ರು ಯಾರು? ವಿಕ್ರಮ್ Sarabhai ಅವರು. ಸೊ ದಟ್ ಈಸ್ ಡಿಫೈನ್ಡ್ ದ ಕಂಟ್ರೀಸ್ ಸ್ಪೇಸ್ ಪ್ರೋಗ್ರಾಮ್. ಕಂಟ್ರೀಸ್ ಆರ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂದ್ರೆ ನಡೀತದ, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತದ್ರ. ದ Sarabhai ವಿಷನ್ಸ್ ಡಿಫೈನ್ಡ್ ಇಂಡಿಯಾಸ್ ಸ್ಪೇಸ್ ಪ್ರೋಗ್ರಾಮ್. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಹೆಂಗಿರ್ಬೇಕಂತ ಹೇಳಿ ಪ್ಲಾನ್ ಮಾಡಿದವ್ರು ಯಾರು? ಮೊದಲು ಪ್ಲಾನ್ ಮಾಡಿದವರು ವಿಕ್ರಮ್ Sarabhai ಅವರು. ಸೊ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್. So, any doubts here? If no doubt, please raise your hand so that I'll move on to the next question. 3 ನಿಮಿಷ ಉಳಿತು. We are another 2 to 3 pages. Question number 13. Any doubts? Or shall I go to question number 13? Please, fast letter. Yes. Hand raise ಅಂದ್ರೆ ಏನೂ ಇಲ್ಲ, ಡೌಟ್ ಅಂತ ತಿಳ್ಕೊಳ್ಳೋದು. Okay. Question number 13 now. What does Kalam say about Sarabhai's contribution? I think. Next, question number 13. Write briefly about Werner von Braun's achievement. See, Werner von Braun ಯಾರಿದ್ರು, ಅವ್ರ ಅಚೀವ್ಮೆಂಟ್ ಏನು? ವೆರಿ ಶಾರ್ಟ್ ಕನ್ನಡದಲ್ಲಿ ಹೇಳ್ತೇನೆ ಮೊದಲು ನಿಮ್ಗ. ವರ್ನರ್ ವಾನ್ ಬ್ರಾನ್ ವಾಸ್ ಅ ಜರ್ಮನ್ ಸೈಂಟಿಸ್ಟ್. ಅವ್ರು ಏನ್ ಮಾಡಿದ್ರು? ಹಿ ವಾಸ್ ಅ ಪರ್ಸನ್ ಹೂ ಯೂಸ್ ಟು ಡೆವಲಪ್ ಮಿಸೈಲ್ಸ್. ಅವರು ಜರ್ಮನಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಇದ್ದಾಗ V2 ಮಿಸೈಲ್ಸ್ ಅಂತ ಡೆವಲಪ್ ಮಾಡಿದ್ರು. ಆ ಮಿಸೈಲ್ಸ್ ನ ತಗೊಂಡು ಜರ್ಮನಿದು ಹಿಟ್ಲರ್ ಏನ್ ಮಾಡ್ದ? ವರ್ಲ್ಡ್ ವಾರ್ 2 ದಲ್ಲಿ ಬಹಳಷ್ಟ ಲುಕ್ಸಾನ್ ಮಾಡ್ದ. ಯಾರಿಗೆ? ಇಂಗ್ಲೆಂಡ್ ಅವ್ರಿಗೆ. ಇವೇನ್ ಅಲೈಡ್ ಫೋರ್ಸಸ್ ಇದ್ದಲ್ಲ ಅವ್ರಿಗೆ ಬಹಳ. ಅಲೈಡ್ ಫೋರ್ಸಸ್ ನಲ್ಲಿ ಅಮೆರಿಕ ಇತ್ತು, ಇಂಗ್ಲೆಂಡ್ ಇತ್ತು, ಆಮೇಲೆ ಫ್ರಾನ್ಸ್ ಇತ್ತು, ಆಯ್ತಾ? ಇವ್ರಿಗೆಲ್ಲ ಬಹಳ ಲುಕ್ಸಾನ್ ಮಾಡ್ದ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಮಿಸೈಲ್ಸ್ ಇದ್ದಿದ್ದೇ ಇಲ್ಲ. ಬಟ್ ಜರ್ಮನ್ ವಾಸ್ ದ ಓನ್ಲಿ ಕಂಟ್ರಿ ದಟ್ ಹ್ಯಾಡ್ ಡೆವಲಪ್ಡ್ ಮಿಸೈಲ್ ವಿಚ್ ವಾಸ್ ಕಾಲ್ಡ್ ಆಸ್ V2 ಮಿಸೈಲ್. ಅದ್ರ ಹೆಸರೇಂತು? V2 ಮಿಸೈಲ್ ಇತ್ತು. ಇದನ್ನ ಡೆವಲಪ್ ಮಾಡಿದವ್ರು ಯಾರು? ಜರ್ಮನ್ ಸೈಂಟಿಸ್ಟ್ ಕಾಲ್ಡ್ ಆಸ್ ವರ್ನರ್ ವಾನ್ ಬ್ರಾನ್. ಇವನ ಹೆಸರಿತ್ತು ವರ್ನರ್ ವಾನ್ ಬ್ರಾನ್ ಇತ್ತು. ಮುಂದೆ ಫೈನಲ್ ಏನಾಯ್ತು? ಇದು ಜರ್ಮನಿ ಸೋತ್ತು ಆ ಯುದ್ಧದಲ್ಲಿ. ಸೋತ್ಕೊಂಡು ಏನ್ ಮಾಡಿದ್ರು? ವಾನ್ ಬ್ರಾನ್ ಅನ್ನ ಕ್ಯಾಪ್ಚರ್ ಮಾಡಿದ್ರು US ದವರು. ಅವನಿಗೆ ತಗೊಂಡ್ ಹೋದ್ರು. ಆದ್ರೂ ಕೂಡ ಸಾಕಷ್ಟು ಮಿಸೈಲ್ಸ್ ಏನು ಉಳಿದಿದ್ದಿಲ್ಲ ಜರ್ಮನಿದಲ್ಲಿ, ಅವೆಲ್ಲಾನು ತಗೊಂಡು ಹೋಗಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೆರಿಕ ಮತ್ತೆ ಯಾರು? ರಷ್ಯಾ. ಅಲ್ಲಿಂದ ಇವರಿಬ್ಬರದು ಎಂತಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಎದರದ್ದು ಕಾಂಪಿಟೇಷನ್? ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಕಾಂಪಿಟೇಷನ್ ಶುರು ಆಯ್ತು. ಮುಂದೆ ಇವನಿಗೆ ಜಾನ್ ವಾನ್ ಬ್ರಾನ್ಗೆ ಏನ್ ಮಾಡಿದ್ರು? ವರ್ನರ್ ವಾನ್ ಬ್ರಾನ್ಗೆ ಹಿ ವಾಸ್ ಟೇಕನ್ ಇನ್ ಟು ನಾಸಾದಾಗ ಅವನಿಗೆ ಒಳ್ಳೆ ಕೆಲಸ ಕೊಟ್ಟರು. ಯಾಕಂದ್ರೆ ವಾಸ್ ವೆರಿ ಇಂಟೆಲಿಜೆಂಟ್. ಅಲ್ಲಿ ಅವ ಏನ್ ಮಾಡ್ದ? ನಾಸಾ ಒಳಗ IRBM ಅಂದ್ರೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ರೆಡಿ ಮಾಡ್ದ. ಅದ್ರ ಹೆಸರೇನಿತ್ತು?
ಜುಪಿಟರ್ ಮಿಸೈಲ್ ಹತ್ತಿತ್ತು, ವಿಚ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಿಸೈಲ್ ಫಾರ್ ವಾಟ್ ಯು ಸೇ ಅಮೆರಿಕಾ. ಅದರ ಹೆಸರು ಜುಪಿಟರ್ ಮಿಸೈಲ್ ಇತ್ತು. ಅದರ ರೇಂಜ್ ಅವಾಗಿನ ಕಾಲದಲ್ಲೇ 3,000 ಕಿಲೋಮೀಟರ್ ರೇಂಜ್ ಇರುವಂತ ಒಂದು ಮಿಸೈಲ್ ಅವರು ಡೆವಲಪ್ ಮಾಡಿದ್ರು. ಆಮೇಲೆ ಅಬ್ದುಲ್ ಕಲಾಂ ವಾಸ್ ಔಟ್ ಟು ಮೀಟ್ ಸಚ್ ಎ ಪರ್ಸನ್. ಅಬ್ದುಲ್ ಕಲಾಂ ಅವರಿಗೆ ಭೇಟಿ ಆಗುವ ಅವಕಾಶ ಸಿಕ್ತು. ಯಾಕಂದ್ರೆ ಕಲಾಂ ಅವರು ಅವ್ರಿಗೆ ಹೇಳಲಾಗಿತ್ತು, ವಾನ್ ಬ್ರಾನ್ ಬರ್ಲಿಕ್ಕತ್ತಾನ ಇಂಡಿಯಾಕ, ನಿಮ್ಮನ್ನ ಮಾತಾಡ್ಲಿಕ್ಕೆ, ನಿಮ್ ಕೂಡ ಮಾತಾಡ್ಲಿಕ್ಕೆ ಅಂತ. ಸೊ ಅವ್ರಿಗೆ ಹೋಗಿ ಮೆಡ್ರಾಸ್ ನಿಂದ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ಬಂದು ಆ ಫ್ಲೈಟ್ ನಾಗ ಕರ್ಕೊಂಡ್ಬರೋ ಹೊತ್ನ್ಯಾಗ ಸ್ಪೇಸ್ ರಿಸರ್ಚ್ ಬಗ್ಗೆ ಇವ್ರದೆಲ್ಲ ಕೆಲಸಗಳನ್ನ ಒಂದು ಮಗುವಿನ ತರ ಅವ್ರು ಕೇಳಿದ್ರು. ಎಲ್ಲಾ ಗೊತ್ತಿದ್ರು ಕೂಡ ಅಗದಿ ಹೊಸ ರೀತಿಯಿಂದ, ಈಗ ಮಕ್ಕಳಿಗೆ ಏನಾಗುತ್ತೆ, ಹೌದಾ ಹಿಂಗಾಯ್ತಾ, ಓಹೋ ಈ ರೀತಿ ಮಾಡಿದೆ ಅಂತ ಹೇಳಿ ಯಾವ ರೀತಿ ಒಂದು ಮುಗ್ಧತೆಯಿಂದ ಮಕ್ಕಳಿಗೆ ಹೇಳ್ತಾವಲ್ಲ, ಆ ರೀತಿ ಅವರು ವಾನ್ ಬ್ರೌನ್ ಅವ್ರು ಇವ್ರಿಗೆ ಕೇಳಿದ್ರು. ಆಮೇಲೆ ಅಮೆರಿಕದವ್ರು ಯಾವ ರೀತಿ ಇದಾರ, ಅವ್ರ ಮೆಂಟಾಲಿಟಿ